ನೋಡಿ, ಪಟ್ಟದ ಆಟದಲ್ಲಿ ರಾಹುಲ್ ಗಾಂಧಿಯವರ ಮಾತೇ ನಿರ್ಣಾಯಕ. ಯಾರು ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿಬಿಟ್ರೆ ಸಿದ್ದರಾಮಯ್ಯ ಅವರು ಕೂಡ ಚೇರನ್ನ ಬಿಟ್ಕೊಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅಷ್ಟು ಈಸಿಯಾಗಿ ಹೇಳಿಬಿಡ್ತಾರ? ಅಷ್ಟು ಈಸಿಯಾಗಿ ಹೇಳೋ ರೀತಿಯಲ್ಲಿ ರಾಜ್ಯದಲ್ಲಿ ವಾತಾವರಣ ನಿರ್ಮಾಣ ಆಗ್ಬಿಡುತ್ತಾ? ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಿಳಿಸೋದು ಅಂತಂದ್ರೆ ಅದು ಅಷ್ಟು ಸುಲಭದ ಮಾತ? ಎಲ್ಲ ಇನ್ಪುಟ್ಸ್ ಕೂಡ ಅವ್ರಿಗೆ ಹೋಗ್ತಾ ಇರುತ್ತೆ. ಏನ್ ಮಾಡಿದ್ರೆ ಒಳ್ಳೇದು, ಏನ್ ಮಾಡದೇ ಇದ್ರೆ ಒಳ್ಳೇದು. ರಾಹುಲ್ ಗಾಂಧಿ ಮೇಲೆ ಡಿಕೆಶಿ ಸಿಎಂ ಕುರ್ಚಿ ಭವಿಷ್ಯ ನಿಂತಿದೆಯಾ? ಹಾಗಿದ್ರೆ ನಾಯಕತ್ವ ನಿರ್ಧಾರದ ವಿಷಯದಲ್ಲಿ ರಾಹುಲ್ ಪಾತ್ರ ದೊಡ್ಡದೇ. ಅಂತಿಮವಾಗಿ ಅವರ ನಿರ್ಧಾರವನ್ನ ಕೌಂಟ್ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಪರವಾಗಿ ಅಭಿಪ್ರಾಯ ಹೊಂದಿರುವಂತದ್ದು ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಮುಂದಿನ ಬೆಳವಣಿಗೆ ನಿಂತಿದೆ. ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳ್ತಾರಾ? ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳಿ ರಾಹುಲ್ ಗಾಂಧಿ ಓಕೆ ಅಂದ್ಬಿಡ್ತಾರ? ಪ್ರಾಕ್ಟಿಕಲ್ ಬಹಳ ಚೇಂಜ್ ಇದೆ. ಒಬ್ಬ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕುರ್ಚಿಯಿಂದ ಕೆಳಗಿಳಿಸೋದು ಅಂತಂದ್ರೆ ಇಟ್ಸ್ ವೆರಿ ರಿಸ್ಕ್ ತಗೊಂಡು ಆ ರೀತಿಯ ಕೆಲಸವನ್ನ ಮಾಡಿದರೆ ಮುಂದೆ ಕಾಂಗ್ರೆಸ್ನ ಭವಿಷ್ಯ ಏನು? ಪಂಚರಾಜ್ಯ ಚುನಾವಣೆಗಳ ಸಂದರ್ಭ. ಈ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ನಾವು ಅಧಿಕಾರದಿಂದ ಕೆಳಗಿಳಿಸ್ಬಿಟ್ರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ ರಾಹುಲ್ ಗಾಂಧಿ. ಈಗ ಅದೇ ಪ್ರಶ್ನೆ, ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸೋದೇ ಡಿಕೆಶಿ ಮುಂದಿನ ಸವಾಲು. ಏನ್ ಕಾರಣ ಹೇಳ್ತಾರೆ, ಏನ್ ರೀಸನ್ ಹೇಳ್ತಾರೆ? ಎಸ್, ಈ ಕಾರಣಕ್ಕೆ ನಾನು ಸಿಎಂ ಆಗ್ಬೇಕಪ್ಪ. ಆ ಕೊಡುವಂತ ಕಾರಣಗಳನ್ನ ರಾಹುಲ್ ಗಾಂಧಿ ಅವರು ಒಪ್ಕೊಳ್ಳೋ ರೀತಿ ಡಿಕೆ ಶಿವಕುಮಾರ್ ಮಾಡಬೇಕು. ಅಂದಾಗ ಸಾಧ್ಯವಾಗಬಹುದೋ ಏನು? ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಆಗುವವರೆಗೂ ಸಿದ್ದರಾಮಯ್ಯ ಅವರು ಏನು ಸುಮ್ಮನೆ ಕೂತಿರ್ತಾರ? ಸಿದ್ದರಾಮಯ್ಯ ಅವರು ಕೂಡ ಒತ್ತಡ ಹಾಕಬಹುದು. ನೋಡಿ, ಕಾಂಗ್ರೆಸ್ನ ಅವನತಿಯೇ ಆಗುತ್ತೆ. ನನ್ನನ್ನ ಯಾವುದೇ ಕಾರಣಕ್ಕೂ ನೀವು ಚೇರಿಂದ ಕೆಳಗಿಳಿಸುವಂತಿಲ್ಲ ಅಂತ ಹೇಳಿದ್ರು ಹೇಳಬಹುದು. ಅದೇ ವಿಚಾರ ಹೈಕಮಾಂಡ್ನ ಅರಿವಿಗೆ ಬಂದು ಈಗ ಸದ್ಯಕ್ಕೆ ತಟಸ್ಥರಾಗಿರಬಹುದು. ಸೊ ಮುಂದಿನ 2 ಚುನಾವಣೆ ದೃಷ್ಟಿಯಿಂದ ಬದಲಾವಣೆ ಬೇಕೇ ಬೇಕು. ನಾಯಕತ್ವ ಬದಲಾವಣೆಯ ಅಗತ್ಯ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. 2028ರ ಅಸೆಂಬ್ಲಿ, 2029ರ ಲೋಕ ಎಲೆಕ್ಷನ್ಗಾಗಿ ಈ ನಾಯಕತ್ವ ಬದಲಾವಣೆ ಅನಿವಾರ್ಯ. ದೂರಾಲೋಚನೆಯನ್ನ ಮಾಡಿ ರಾಹುಲ್ ಗಾಂಧಿಗೆ ಈ ರೀತಿ ಮನವರಿಕೆ ಮಾಡೋದಕ್ಕೆ ಡಿಕೆಶಿ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯ ರೀಸನ್ಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಪೊಲಿಟಿಕ್ಸ್ ಅಲ್ಲಿ 2+2 = 4 ಆಗಲ್ಲ, ಏನೇನೋ ಆಗ್ಬಹುದು. ಈ ರೀತಿಯ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕೊಂಡು ಕೂತಿರಬೇಕು. ಬಹುಶಃ ಅವರು ಈಗಾಗಲೇ ಯೋಚನೆ ಮಾಡಿರಬೇಕು, ಯಾವ ಟೈಮಲ್ಲಿ ಡಿಕೆ ಶಿವಕುಮಾರ್ನ ಸಿಎಂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ಗೆ ಇರಬಹುದು. ಹಿಂಗಾಗಿ ಡಿಕೆ ಶಿವಕುಮಾರ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರವರೆಗೂ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಚೇರನ್ನ ಸ್ವಲ್ಪನೂ ಶೇಕ್ ಮಾಡೋದಕ್ಕಾಗ್ತಾ ಇಲ್ಲ. ಇದು ಈಗ ಸದ್ಯಕ್ಕೆ ಒಂದು ರೀತಿ ತಲೆನೋವಾಗಿ ಕಾಡ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಪಟ್ಟದ ಆಟದಲ್ಲಿ ರಾಹುಲ್ ಗಾಂಧಿಯವರ ಮಾತೇ ನಿರ್ಣಾಯಕ. ಯಾರು ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿಬಿಟ್ರೆ ಸಿದ್ದರಾಮಯ್ಯ ಅವರು ಕೂಡ ಚೇರನ್ನ ಬಿಟ್ಕೊಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅಷ್ಟು ಈಸಿಯಾಗಿ ಹೇಳಿಬಿಡ್ತಾರ? ಅಷ್ಟು ಈಸಿಯಾಗಿ ಹೇಳೋ ರೀತಿಯಲ್ಲಿ ರಾಜ್ಯದಲ್ಲಿ ವಾತಾವರಣ ನಿರ್ಮಾಣ ಆಗ್ಬಿಡುತ್ತಾ? ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಿಳಿಸೋದು ಅಂತಂದ್ರೆ ಅದು ಅಷ್ಟು ಸುಲಭದ ಮಾತ? ಎಲ್ಲ ಇನ್ಪುಟ್ಸ್ ಕೂಡ ಅವ್ರಿಗೆ ಹೋಗ್ತಾ ಇರುತ್ತೆ. ಏನ್ ಮಾಡಿದ್ರೆ ಒಳ್ಳೇದು, ಏನ್ ಮಾಡದೇ ಇದ್ರೆ ಒಳ್ಳೇದು. ರಾಹುಲ್ ಗಾಂಧಿ ಮೇಲೆ ಡಿಕೆಶಿ ಸಿಎಂ ಕುರ್ಚಿ ಭವಿಷ್ಯ ನಿಂತಿದೆಯಾ? ಹಾಗಿದ್ರೆ ನಾಯಕತ್ವ ನಿರ್ಧಾರದ ವಿಷಯದಲ್ಲಿ ರಾಹುಲ್ ಪಾತ್ರ ದೊಡ್ಡದೇ. ಅಂತಿಮವಾಗಿ ಅವರ ನಿರ್ಧಾರವನ್ನ ಕೌಂಟ್ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಪರವಾಗಿ ಅಭಿಪ್ರಾಯ ಹೊಂದಿರುವಂತದ್ದು ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಮುಂದಿನ ಬೆಳವಣಿಗೆ ನಿಂತಿದೆ. ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳ್ತಾರಾ? ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳಿ ರಾಹುಲ್ ಗಾಂಧಿ ಓಕೆ ಅಂದ್ಬಿಡ್ತಾರ? ಪ್ರಾಕ್ಟಿಕಲ್ ಬಹಳ ಚೇಂಜ್ ಇದೆ. ಒಬ್ಬ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕುರ್ಚಿಯಿಂದ ಕೆಳಗಿಳಿಸೋದು ಅಂತಂದ್ರೆ ಇಟ್ಸ್ ವೆರಿ ರಿಸ್ಕ್ ತಗೊಂಡು ಆ ರೀತಿಯ ಕೆಲಸವನ್ನ ಮಾಡಿದರೆ ಮುಂದೆ ಕಾಂಗ್ರೆಸ್ನ ಭವಿಷ್ಯ ಏನು? ಪಂಚರಾಜ್ಯ ಚುನಾವಣೆಗಳ ಸಂದರ್ಭ. ಈ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ನಾವು
ಅಧಿಕಾರದಿಂದ ಕೆಳಗಿಳಿಸ್ಬಿಟ್ರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ ರಾಹುಲ್ ಗಾಂಧಿ. ಈಗ ಅದೇ ಪ್ರಶ್ನೆ, ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸೋದೇ ಡಿಕೆಶಿ ಮುಂದಿನ ಸವಾಲು. ಏನ್ ಕಾರಣ ಹೇಳ್ತಾರೆ, ಏನ್ ರೀಸನ್ ಹೇಳ್ತಾರೆ? ಎಸ್, ಈ ಕಾರಣಕ್ಕೆ ನಾನು ಸಿಎಂ ಆಗ್ಬೇಕಪ್ಪ. ಆ ಕೊಡುವಂತ ಕಾರಣಗಳನ್ನ ರಾಹುಲ್ ಗಾಂಧಿ ಅವರು ಒಪ್ಕೋಬೇಕು. ಒಪ್ಕೊಳ್ಳೋ ರೀತಿ ಡಿಕೆ ಶಿವಕುಮಾರ್ ಮಾಡಬೇಕು. ಅಂದಾಗ ಸಾಧ್ಯವಾಗಬಹುದೋ ಏನು. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗುವವರೆಗೂ ಸಿದ್ದರಾಮಯ್ಯ ಅವರು ಏನು ಸುಮ್ಮನೆ ಕೂತಿರ್ತಾರ? ಸಿದ್ದರಾಮಯ್ಯ ಅವರು ಕೂಡ ಒತ್ತಡ ಹಾಕಬಹುದು. ನೋಡಿ, ಕಾಂಗ್ರೆಸ್ನ ಅವನತಿಯೇ ಆಗುತ್ತೆ. ನನ್ನನ್ನ ಯಾವುದೇ ಕಾರಣಕ್ಕೂ ನೀವು ಚೇರಿಂದ ಕೆಳಗಿಳಿಸುವಂತಿಲ್ಲ ಅಂತ ಹೇಳಿದ್ರು ಹೇಳಬಹುದು. ಅದೇ ವಿಚಾರ ಹೈಕಮಾಂಡ್ನ ಅರಿವಿಗೆ ಬಂದು ಈಗ ಸದ್ಯಕ್ಕೆ ತಟಸ್ಥರಾಗಿರಬಹುದು. ಸೊ ಮುಂದಿನ 2 ಚುನಾವಣೆ ದೃಷ್ಟಿಯಿಂದ ಬದಲಾವಣೆ ಬೇಕೇ ಬೇಕು, ನಾಯಕತ್ವ ಬದಲಾವಣೆಯ ಅಗತ್ಯ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. 2028ರ ಅಸೆಂಬ್ಲಿ, 2029ರ ಲೋಕ ಎಲೆಕ್ಷನ್ಗಾಗಿ ಈ ನಾಯಕತ್ವ ಬದಲಾವಣೆ ಅನಿವಾರ್ಯ. ದೂರಾಲೋಚನೆಯನ್ನ ಮಾಡಿ ರಾಹುಲ್ ಗಾಂಧಿಗೆ ಈ ರೀತಿ ಮನವರಿಕೆ ಮಾಡೋದಕ್ಕೆ ಡಿಕೆಶಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯ ರೀಸನ್ಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಪೊಲಿಟಿಕ್ಸ್ ಅಲ್ಲಿ 2+2 = 4 ಆಗಲ್ಲ, ಏನೇನೋ ಆಗ್ಬಹುದು. ಈ ರೀತಿಯ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕೊಂಡು ಕೂತಿರಬೇಕು. ಬಹುಶಃ ಅವರು ಈಗಾಗಲೇ ಯೋಚನೆ ಮಾಡಿರಬೇಕು, ಯಾವ ಟೈಮಲ್ಲಿ ಡಿಕೆ ಶಿವಕುಮಾರ್ನ ಸಿಎಂ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ಗೆ ಇರಬಹುದು. ಹಿಂಗಾಗಿ ಡಿಕೆ ಶಿವಕುಮಾರ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರವರೆಗೂ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಚೇರನ್ನ ಸ್ವಲ್ಪನೂ ಶೇಕ್ ಮಾಡೋದಕ್ಕಾಗ್ತಾ ಇಲ್ಲ. ಇದು ಈಗ ಸದ್ಯಕ್ಕೆ ಒಂದು ರೀತಿ ತಲೆನೋವಾಗಿ ಕಾಡ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಪಟ್ಟದ ಆಟದಲ್ಲಿ ರಾಹುಲ್ ಗಾಂಧಿಯವರ ಮಾತೇ ನಿರ್ಣಾಯಕ. ಯಾರು ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿಬಿಟ್ರೆ ಸಿದ್ದರಾಮಯ್ಯ ಅವರು ಕೂಡ ಚೇರನ್ನ ಬಿಟ್ಕೊಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅಷ್ಟು ಈಸಿಯಾಗಿ ಹೇಳಿಬಿಡ್ತಾರ? ಅಷ್ಟು ಈಸಿಯಾಗಿ ಹೇಳೋ ರೀತಿಯಲ್ಲಿ ರಾಜ್ಯದಲ್ಲಿ ವಾತಾವರಣ ನಿರ್ಮಾಣ ಆಗ್ಬಿಡುತ್ತಾ? ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಿಳಿಸೋದು ಅಂತಂದ್ರೆ ಅದು ಅಷ್ಟು ಸುಲಭದ ಮಾತ? ಎಲ್ಲ ಇನ್ಪುಟ್ಸು ಕೂಡ ಅವ್ರಿಗೆ ಹೋಗ್ತಾ ಇರುತ್ತೆ. ಏನ್ ಮಾಡಿದ್ರೆ ಒಳ್ಳೇದು, ಏನ್ ಮಾಡದೇ ಇದ್ರೆ ಒಳ್ಳೇದು. ರಾಹುಲ್ ಗಾಂಧಿ ಮೇಲೆ ಡಿಕೆಶಿ ಸಿಎಂ ಕುರ್ಚಿ ಭವಿಷ್ಯ ನಿಂತಿದೆಯಾ? ಹಾಗಿದ್ರೆ ನಾಯಕತ್ವ ನಿರ್ಧಾರದ ವಿಷಯದಲ್ಲಿ ರಾಹುಲ್ ಪಾತ್ರ ದೊಡ್ಡದೇ. ಅಂತಿಮವಾಗಿ ಅವರ ನಿರ್ಧಾರವನ್ನ ಕೌಂಟ್ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಪರವಾಗಿ ಅಭಿಪ್ರಾಯ ಹೊಂದಿರುವಂತದ್ದು ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಮುಂದಿನ ಬೆಳವಣಿಗೆ ನಿಂತಿದೆ. ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳ್ತಾರಾ? ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿಗೆ ಹೇಳಿ ರಾಹುಲ್ ಗಾಂಧಿ ಓಕೆ ಅಂದ್ಬಿಡ್ತಾರ? ಪ್ರಾಕ್ಟಿಕಲ್ ಬಹಳ ಚೇಂಜ್ ಇದೆ. ಒಬ್ಬ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕುರ್ಚಿಯಿಂದ ಕೆಳಗಿಳಿಸೋದು ಅಂತಂದ್ರೆ ಇಟ್ಸ್ ವೆರಿ ರಿಸ್ಕ್ ತಗೊಂಡು ಆ ರೀತಿಯ ಕೆಲಸವನ್ನ ಮಾಡಿದರೆ ಮುಂದೆ ಕಾಂಗ್ರೆಸ್ನ ಭವಿಷ್ಯ ಏನು? ಪಂಚರಾಜ್ಯ ಚುನಾವಣೆಗಳ ಸಂದರ್ಭ. ಈ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ನಾವು ಅಧಿಕಾರದಿಂದ ಕೆಳಗಿಳಿಸ್ಬಿಟ್ರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ ರಾಹುಲ್ ಗಾಂಧಿ. ಈಗ ಅದೇ ಪ್ರಶ್ನೆ, ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸೋದೇ ಡಿಕೆಶಿ ಮುಂದಿನ ಸವಾಲು. ಏನ್ ಕಾರಣ ಹೇಳ್ತಾರೆ, ಏನ್ ರೀಸನ್ ಹೇಳ್ತಾರೆ? ಎಸ್, ಈ ಕಾರಣಕ್ಕೆ ನಾನು ಸಿಎಂ ಆಗ್ಬೇಕಪ್ಪ. ಆ ಕೊಡುವಂತ ಕಾರಣಗಳನ್ನ ರಾಹುಲ್ ಗಾಂಧಿ ಅವರು ಒಪ್ಕೋಬೇಕು. ಒಪ್ಕೊಳ್ಳೋ ರೀತಿ ಡಿಕೆ ಶಿವಕುಮಾರ್ ಮಾಡಬೇಕು. ಅಂದಾಗ ಸಾಧ್ಯವಾಗಬಹುದೋ ಏನು. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗುವವರೆಗೂ ಸಿದ್ದರಾಮಯ್ಯ ಅವರು ಏನು ಸುಮ್ಮನೆ ಕೂತಿರ್ತಾರ? ಸಿದ್ದರಾಮಯ್ಯ ಅವರು ಕೂಡ ಒತ್ತಡ ಹಾಕಬಹುದು. ನೋಡಿ, ಕಾಂಗ್ರೆಸ್ನ ಅವನತಿಯೇ ಆಗುತ್ತೆ. ನನ್ನನ್ನ ಯಾವುದೇ ಕಾರಣಕ್ಕೂ ನೀವು ಚೇರಿಂದ ಕೆಳಗಿಳಿಸುವಂತಿಲ್ಲ ಅಂತ ಹೇಳಿದ್ರು ಹೇಳಬಹುದು. ಅದೇ ವಿಚಾರ ಹೈಕಮಾಂಡ್ನ ಅರಿವಿಗೆ ಬಂದು ಈಗ ಸದ್ಯಕ್ಕೆ ತಟಸ್ಥರಾಗಿರಬಹುದು. ಸೊ ಮುಂದಿನ 2 ಚುನಾವಣೆ ದೃಷ್ಟಿಯಿಂದ ಬದಲಾವಣೆ ಬೇಕೇ ಬೇಕು, ನಾಯಕತ್ವ ಬದಲಾವಣೆಯ ಅಗತ್ಯ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. 2028ರ ಅಸೆಂಬ್ಲಿ, 2029ರ ಲೋಕ ಎಲೆಕ್ಷನ್ಗಾಗಿ ಈ ನಾಯಕತ್ವ ಬದಲಾವಣೆ ಅನಿವಾರ್ಯ. ದೂರಾಲೋಚನೆಯನ್ನ ಮಾಡಿ ರಾಹುಲ್ ಗಾಂಧಿಗೆ ಈ ರೀತಿ ಮನವರಿಕೆ ಮಾಡೋದಕ್ಕೆ ಡಿಕೆಶಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯ ರೀಸನ್ಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಪೊಲಿಟಿಕ್ಸ್ ಅಲ್ಲಿ 2+2 = 4 ಆಗಲ್ಲ, ಏನೇನೋ ಆಗ್ಬಹುದು. ಈ ರೀತಿಯ ಲೆಕ್ಕಾಚಾರವನ್ನ ಹೈಕಮಾಂಡ್
ಹಾಕೊಂಡು ಕೂತಿರಬೇಕು. ಬಹುಶಃ ಅವರು ಈಗಾಗಲೇ ಯೋಚನೆ ಮಾಡಿರಬೇಕು, ಯಾವ ಟೈಮಲ್ಲಿ ಡಿ ಕೆ ಶಿವಕುಮಾರ್ನ ಸಿಎಂ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ಗೆ ಇರಬಹುದು. ಹಿಂಗಾಗಿ ಡಿ ಕೆ ಶಿವಕುಮಾರ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರವರೆಗೂ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಚೇರನ್ನ ಸ್ವಲ್ಪನೂ ಶೇಕ್ ಮಾಡೋದಕ್ಕಾಗ್ತಾ ಇಲ್ಲ. ಇದು ಈಗ ಸದ್ಯಕ್ಕೆ ಒಂದು ರೀತಿ ತಲೆನೋವಾಗಿ ಕಾಡ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್